ಈ ಕೊರೋನಾ ಇದೆ, ಒಂದು ಪಾರ್ಟ್ ಇದೆ, ಒಪ್ಕೊಳ್ಳೋಣ. ಬಟ್ ನಿಮಗೆ ಇನ್ನೊಂದು ಬಹಳ ಶಾಕಿಂಗ್ ವಿಷಯ ಹೇಳ್ತೀನಿ ಕೇಳಿ. ಇದು ಆಕ್ಚುಲಿ ಶಾಕಿಂಗ್. ಒಂದು ಕಡೆ ಕೊರೋನಾ, ಮತ್ತೊಂದು ಕಡೆ ಡೆಂಘಿ ಅಬ್ಬರ. ಎಷ್ಟೊಂದೇ ನಾನು ಕೊರೋನಾ ಪ್ರಕರಣ ಇಡೀ ರಾಜ್ಯದಲ್ಲಿ 271 ಕೇಸಸ್ ಅಂತ ಹೇಳಿದೆ ನಾನು, ಹೌದಾ? ಬಟ್ ವಾಟ್ ಅಬೌಟ್ ಡೆಂಘಿ ಅಥವಾ ಡೆಂಗ್ಯೂ? ಇದ್ರ ಬಗ್ಗೆ ನಾವು ಗಮನ ಹರಿಸ್ತಿಲ್ಲ. 16,000 ಕೇಸ್, 9 ಜನ ಸತ್ತೋಗಿದ್ದಾರೆ ಡೆಂಗಿಯಿಂದ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬೆಂಗಳೂರಿನಲ್ಲೇ 8,279 ಕೇಸ್ಗಳು. ಡೆಂಗಿ ಜೊತೆಗೆ ಚಿಕುನ್ಗುನಿಯಾ ಕೇಸ್ಗಳು. 1,559ಕ್ಕಿಂತ ಹೆಚ್ಚು ಜನಕ್ಕೆ ಚಿಕುನ್ಗುನಿಯಾ ಹರಡಿದೆ. ಇದನ್ನು ಗಮನಿಸಿ, ಮೋಸ್ಟ್ ಇಂಪಾರ್ಟೆಂಟ್ಲಿ ದ್ಯಾನ್ ಕೊರೋನಾ ಇವಾಗ ಸದ್ಯದ ಮಟ್ಟಿಗೆ ಅನಾಫಿಲಿಸ್ ಹೆಣ್ಣು ಸೊಳ್ಳೆಯಿಂದ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ. ಅನಾಫಿಲಿಸ್ ಸೊಳ್ಳೆಯಿಂದ ಬರ್ತದೆ ಡೆಂಗ್ಯೂ ಅಥವಾ ಡೆಂಘಿ. ಅದು ಬೆಳಗ್ಗೆ ಮತ್ತು ಮಧ್ಯಾಹ್ನ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಸಂಜೆ ನಂತರದಲ್ಲಿ ಅನಾಫಿಲಿಸ್ ಸಂಚಾರ ಮಾಡೋದಿಲ್ಲ. ಅದ್ರ ಪಾಡ್ಗದು ಮೊಟ್ಟೆ ಇಡೋಕ್ಕೋ ಮತ್ತೊಂದಕ್ಕೋ ಸಂತಾನೋತ್ಪತ್ತಿಗೂ ಹೊರಟು ಬಿಡುತ್ತೆ. ಗೊತ್ತಾಯ್ತಾ? ಈ ಅನಾಫಿಲಿಸ್ ಹೆಣ್ಣು ಸೊಳ್ಳೆ ನಮಗೆ ಬೆಳಗಿನ ಜಾವ ಒಂದು 10 ಗಂಟೆ ನಂತರದಲ್ಲಿ 4 ಗಂಟೆ ಒಳಗೆ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಬಹುತೇಕ ಹೆಣ್ಣು ಮಕ್ಕಳಿಗೆ, ಪುಟ್ಟ ಮಕ್ಕಳಿಗೆ, ಮನೆಯಲ್ಲಿ ಯಾರು ಇರ್ತಾರೆ ಅಂಥವ್ರಿಗೆ ಕಾಣಿಸ್ಕೊಳ್ತಾ ಇದೆ ಡೆಂಗ್ಯೂ. 16,000 ಕೇಸಸ್ ಕರ್ನಾಟಕದಲ್ಲಿ. ಕೋವಿಡ್ ವಿಚಾರದಲ್ಲಿ ಈಗಾಗಲೇ ಸರ್ಕಾರ ಕಳೆದ ಒಂದು ವಾರದಿಂದನೇ ಯಾವಾಗ ಕೇರಳದಿಂದ ಹೆಚ್ಚು ಕೋವಿಡ್ ಪ್ರಕರಣಗಳು ವರದಿಯಾಗೋದು ನಮ್ಮ ಮಾಹಿತಿ ಬಂದ ಕೂಡಲೇ ನಾವು ಎಲ್ಲ ಮುಂಜಾಗ್ರತೆ ಕ್ರಮ ತಗೊಳ್ತಕ್ಕಂಥದ್ದಕ್ಕೆ ನಾವು ಸಭೆಗಳನ್ನೆಲ್ಲ ಸೇರಿ ನಮ್ಮ ತಾಂತ್ರಿಕ ಸಲಹಾ ಸಮಿತಿ ಅವರನ್ನು ಕೂಡ ಹೋದ ಭಾನುವಾರವೇ ಅವರು ಸಭೆಯನ್ನು ಮಾಡಿ ಏನೇನು ನಾವು ಈ ಸದ್ಯದಲ್ಲಿ ಯಾವ ಮುಂಜಾಗ್ರತೆ ಕ್ರಮಗಳು ತಗೊಳ್ಬೇಕು ಅಂತ ಹೇಳಿ ಅವರು ನಮಗೆ ಮಾರ್ಗದರ್ಶನ ಕೊಟ್ಟರು. ತದನಂತರ ನಮ್ಮ ಸಭೆಯಲ್ಲಿ ಈಗಾಗಲೇ ಸಾರ್ವಜನಿಕವಾಗಿ ಕೆಲವು ಮಾರ್ಗಸೂಚಿಗಳನ್ನು ಕೊಟ್ಟಿದ್ದೇವೆ. ಅದೆಲ್ಲ ನಿಮ್ಗೆ ಗೊತ್ತಿದೆ. 60 ವರ್ಷಕ್ಕಿಂತ ಹೆಚ್ಚಿರೋರು ಮಾಸ್ಕ್ ಧರಿಸಿದ್ರೆ ಒಳ್ಳೆಯದು, ಮತ್ತು ಜನ ಸಾಂದ್ರತೆ, ಜನಜಂಗುಳಿ ಇರುವಂಥ ಪ್ರದೇಶಗಳಲ್ಲಿ ಎಲ್ಲರೂ ಕೂಡ ಮಾಸ್ಕನ್ನು ಹಾಕೊಂಡ್ರೆ ಒಳ್ಳೆಯದು ಅಂತ, ಅದನ್ನು ಹಾಕೊಂಡ್ರೆ ಒಳ್ಳೆಯದು ಅಂತ ಹೇಳಿದ್ದೀವಿ. ಆಮೇಲೆ ಯಾರ್ಯಾರಿಗೆ ಬೇರೆ ಬೇರೆ ರೋಗಗಳು ಇರ್ತದೆ, ಎಸ್ಪೆಷಲಿ ಈ ಹಾರ್ಟು, ಕಿಡ್ನಿ, ಕ್ಯಾನ್ಸರು, ಈ ರೀತಿಯಾದಂಥ ನಮ್ಮ ಇಮ್ಯುನಿಟಿ ಕಮ್ಮಿ ಇರುವಂಥ ಸುಷ್ಮಿತಾ ನಮ್ಮ ಕರೆಸ್ಪಾಂಡೆಂಟ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುಷ್ಮಿತಾ, ಕೊರೋನಾ ಒಂದು ಕಡೆ, ಬಟ್ ಡೆಂಗಿ ಕೇಸಸ್ 16,000, ಅದು ಬೆಂಗಳೂರಿನಲ್ಲೇ ನಿಯರ್ಲಿ 8,500 ಕೇಸಸ್ಗಳು. ಇದು ಭಾಳ ಹುಷಾರಾಗಿರಬೇಕಾದಂಥ ವಿಷಯ. ಪ್ಲೇಟ್ಲೆಟ್ ಕಡಿಮೆ ಆಗುತ್ತೆ, ಸಮಸ್ಯೆಗಳಾಗುತ್ತೆ, ತುಂಬ ಇಶ್ಯೂಸ್ ಆಗುತ್ತೆ, ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕಾಗತ್ತೆ. ಡೆಂಗಿ ಬಂತು ಅಂತಂದರೆ ತುಂಬ ಹೈ ಫೀವರ್ ಇರುತ್ತೆ, ಚಳಿ ಬರುತ್ತೆ, ಎಲ್ಲ ಬರುತ್ತೆ. ಸೊ ಈ ಡೆಂಗಿ ನಿಯಂತ್ರಣಕ್ಕೆ ಸರ್ಕಾರ ತೆಗೆದುಕೊಂಡಿರೋ ಕ್ರಮ ಏನು? ಕೊರೋನಾ ಒಂದು ಕಡೆ. ಎಸ್ ಚಂದನ್ ಶರ್ಮಾ, ಕೊರೋನಾ ಒಂದ್ ಕಡೆ ಅಂದ್ರೆ ಕೇವಲ 271 ಪ್ರಕರಣಗಳಿದೆ. ಅದರಲ್ಲಿ 234 ಪ್ರಕರಣಗಳು ನಮ್ಮ ಬೆಂಗಳೂರಿನಲ್ಲೇ ವರದಿಯಾಗಿದೆ. ಉಳಿದಂತೆ ದಕ್ಷಿಣ ಕನ್ನಡ, ಮೈಸೂರು, ಏನು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ 1-2 ಪ್ರಕರಣಗಳು, ಅಂದ್ರೆ 2-3% ವರೆಗೂ ಕೂಡ ಕೊರೋನಾ ಈಗ ಸ್ವಲ್ಪ ಜಾಸ್ತಿ ಆಗಿರುವಂತಹದ್ದು. ಕೊರೋನಾ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಡೆಂಗ್ಯೂ ಜಾಸ್ತಿ ಆಗ್ತಿದೆ. ಸಾಮಾನ್ಯವಾಗಿ ನಾವು ಕಳೆದ ವರ್ಷ ಎಲ್ಲ ನೋಡಿದ್ರೆ 2020, 21, 22ರಲ್ಲಿ ನೋಡಿದ್ರೆ ಕೇವಲ 6,000 to 7,000 ಪ್ರಕರಣಗಳು ವರದಿ ಆಗ್ತಾ ಇತ್ತು ವರ್ಷಕ್ಕೆ. ಆದ್ರೆ ಈ ಸಾಲಿ 16,000 ಡೆಂಗ್ಯೂ ಪ್ರಕರಣಗಳು ವರದಿಯಾಗಿರೋದು ಒಂದು ಕಡೆ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕಂತ ಹೇಳಿದ್ರೆ ಈಗ ಏನು ಸಾಮಾನ್ಯವಾಗಿ ನಾವು ಅನ್ಕೊಳ್ತೀವಿ ಮಳೆಗಾಲದಲ್ಲಿ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗುತ್ತೆ ಅಂತ ಹೇಳಿ, ಆದ್ರೆ ಈಗ ಚಳಿಗಾಲ ಸ್ಟಾರ್ಟ್ ಆಗಿದೆ. ಚಳಿಗಾಲ ಶುರು ಆಗಿದ್ರು ಕೂಡ ಏನು 1 ತಿಂಗಳಲ್ಲಿ 400-500 ಕೇಸ್ಗಳು ಕಂಡು ಬರ್ತಾ ಇದೆ. ಕಾರಣ ಏನು, ಮಳೆಗಾಲದಲ್ಲಿ ಮನೆ ಬಳಿ ನಿಂತಹ ನೀರಿನಲ್ಲಿ ಏನು ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಮೊಟ್ಟೆ ಇಟ್ಟ ಕಾರಣ, ಸಂತಾನೋತ್ಪತ್ತಿ ಮಾಡಿದ ಕಾರಣ ಎಲ್ಲಾ ಕಡೆನೂ ಕೂಡ ಸೊಳ್ಳೆಗಳು ಜಾಸ್ತಿ ಆಗಿರುವಂತದ್ದು. ಎಸ್ಪೆಷಲಿ ಏನು ಅನಾಫಿಲಿಸ್ ಸೊಳ್ಳೆ ಡೇ ಬೈಟರ್ ಸೊಳ್ಳೆ ಅಂತ ಕರಿತೀವಿ, ಅಂದ್ರೆ ಬೆಳಗಿನ ಜಾವದಲ್ಲಿ ಕಚ್ಚುವಂತಹ, ಅಂದ್ರೆ ಬೆಳಕು ಇರುವ ಸಮಯದಲ್ಲಿ ಕಚ್ಚುವಂತಹ ಸೊಳ್ಳೆ. ಹೀಗಾಗಿ ವೈದ್ಯರು ಕೂಡ ಸಲಹೆ ನೀಡ್ತಾರೆ, ಏನು ಸೊಳ್ಳೆಗಳಿಂದ ಕಚ್ಚಿಸ್ಕೊಳ್ಳೋದನ್ನ ತಪ್ಪಿಸ್ಕೊಳ್ಬೇಕು, ಅಂದ್ರೆ ನಮ್ಗೆ ಯಾವುದೇ ರೀತಿ ಮಸ್ಕಿಟೋ ಇಂದ ಕಚ್ಚಿಸ್ಕೊಳ್ಬಾರ್ದು, ಅಂದ್ರೆ ಉದ್ದನೆಯ ತೋಳಿನ ಬಟ್ಟೆಯನ್ನ ಹಾಕಬೇಕು. ಎಸ್ಪೆಷಲಿ ಮಕ್ಕಳಿಗೆ ಜ್ವರ ಬಂದ ತಕ್ಷಣ ಸಾಮಾನ್ಯವಾಗಿ ನಾವು ಕೋಲ್ಡ್ ಫೀವರ್ ಅನ್ಕೊಂಡು ನಾವು ಯಾವುದೇ ರೀತಿ ಟ್ರೀಟ್ಮೆಂಟ್ಸ್ ನ ಕೊಡಕ್ ಹೋಗಲ್ಲ, ಮನೆ ಮದ್ನೆ ಮಾಡಕ್ ಹೋಗ್ತೀವಿ. ಆದ್ರೆ ಮಕ್ಕಳಿಗೆ ಈ ಒಂದು ಡೆಂಗ್ಯೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಡ್ತಾ ಇರುವಂತದ್ದು. ಹೀಗಾಗಿ ವೈದ್ಯರು ಕೂಡ ಒಂದು ವೇಳೆ ಜ್ವರ ಬಂತು ಅಂದ್ರೆ ಕೂಡಲೇ ವೈದ್ಯರನ್ನ ಸಂಪರ್ಕಿಸಿ ಅಂತಾನೂ ಕೂಡ ಸಲಹೆ ನೀಡ್ತಾರೆ. ಇದ್ರ ಜೊತೆಗೆ ಏನು ಡೆಂಗ್ಯೂ ಬಂದ ತಕ್ಷಣ ವೈಟ್ ಪ್ಲೇಟ್ಲೆಟ್ಸ್ ಗಳು ಕೂಡ ಕಡಿಮೆ ಆಗುತ್ತೆ. ವೈಟ್ ಪ್ಲೇಟ್ಲೆಟ್ಸ್ ಗಳು ಸಾಮಾನ್ಯವಾಗಿ 11
11,000 10,000ಕ್ಕೆ ಬಂದಿಳಿಯುತ್ತೆ. ಈ ಟೈಮಲ್ಲಿ ಹೆಚ್ಚಾಗಿ ಚಳಿ ಕಾಣಿಸ್ಕೊಳ್ಳೋದು, ಹಾಗೆ ಏನು ಜ್ವರ ಉಲ್ಬಣ ಆಗೋದು, ಹೀಗಾಗಿ ಎಷ್ಟೋ ಜನ ಸಾವನ್ನು ಕೂಡ ನಪ್ತಾರೆ. ಈಗ ಏನು ರಾಜ್ಯದಾದ್ಯಂತ 9 ಜನ ಸಾವನ್ನಪ್ಪಿರುವಂತದ್ದು. ಆದ್ರೆ ದಿನೇ ದಿನೇ ಈ ಒಂದು ಡೆಂಗ್ಯೂ ಹೆಚ್ಚಾಗ್ತಿರೋದು ಕೂಡ ಕೋವಿಡ್ ಅಷ್ಟು ಆತಂಕ ಮಾಡಿಕೊಟ್ಟಿಲ್ಲ, ಆದ್ರೆ ಡೆಂಗ್ಯೂ ಆತಂಕ ಎಲ್ಲ ಕಡೆನೂ ಕೂಡ ಸೃಷ್ಟಿ ಮಾಡಿರುವಂತದ್ದು. ಹೀಗಾಗಿ ಒಂದು ವೇಳೆ ಜ್ವರ ಕಾಣಿಸ್ಕೊಂಡ್ರೆ ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡಬೇಡಿ, ಕೂಡಲೇ ವೈದ್ಯರನ್ನ ಸಂಪರ್ಕಿಸಿ ಅಂತ ಎಲ್ಲರೂ ಕೂಡ ಸಲಹೆ ನೀಡ್ತಾ ಇರೋದು. ಚಂದನ್. ರೈಟ್, ಥ್ಯಾಂಕ್ ಯು ಸುಷ್ಮಿತಾ. ಪವರ್ ಡಿಜಿಟಲ್ ಇದು ನಿಮ್ಮ